ಇನ್ನು ಬಿಜೆಪಿ ಕೋರ್ ಕಮಿಟಿಯಲ್ಲಿ ಶ್ರೀರಾಮುಲುಗೆ ಚಾಟಿ ಬೀಸಲಾಗಿದೆ. ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸಂಡೂರು ಬೈ ಎಲೆಕ್ಷನ್ ಆಯ್ತಲ್ಲ, ಅದರಲ್ಲಿ ಸೋಲಾಯಿತು. ಹಾಗಾಗಿ ದೂರು ಕೊಟ್ಟಿದ್ರು ಒಂದಷ್ಟು ಜನ. ನೇರವಾಗಿ ಹೈಕಮಾಂಡ್ಗೆ ದೂರು ಕೊಟ್ಟು ಬಂದಿದ್ರು. ಬಂಗಾರು ಹನುಮಂತು ಸೋಲನ್ನು ಪ್ರಸ್ತಾಪಿಸಿ ಗರಂ ಆದ್ರು. ಇದಕ್ಕಿಂತಿಂತವರೇ ಕಾರಣ, ಹಿಂಗೆ ಮಾಡಿದ್ದೇ ಕಾರಣ ಅಂತ. ಸಭೆಯಲ್ಲಿ ರಾಮುಲುಗೆ ರಾಧಾ ಮೋಹನ್ ದಾಸ್ ಅವರು ಕ್ಲಾಸ್ ತಗೊಂತಾರೆ. ನಿನ್ನೆ ಈ ಸೋಲಿಗೆ ನಿಮ್ಮ ಅಡ್ಜಸ್ಟ್ಮೆಂಟೇ ಕಾರಣ ಅಂತ ಗರಂ ಆಗ್ತಾರೆ. ನೀವು ಮಾಡಿರೋ ಕೆಲಸ ವರಿಷ್ಠರ ಗಮನಕ್ಕೂ ಬಂದಿದೆ ಅಂತ ತರಾಟೆಗೆ ತೆಗೆದುಕೊಳ್ತಾರೆ. ರಾಧಾ ಮೋಹನ್ ದಾಸ್ ಅವರ ಈ ಮಾತಿಗೆ, ಈ ಗರಂ ಆಗಿದ್ದಕ್ಕೆ ಬೇಸರಗೊಳ್ತಾರೆ ರಾಮುಲು ಅವರು. ರಾಜ್ಯ ನಾಯಕರ ನಡೆಗೆ ಉಸ್ತುವಾರಿ ಫುಲ್ ಗರಂ ಆದ್ರಲ್ಲ, ಅದಕ್ಕೆ ರೆಸ್ಪಾನ್ಸ್ ಸಿಕ್ತು. ರಾಧಾ ಮೋಹನ್ ದಾಸ್ ಅವರಿಂದ ಗರಂ ಆದ್ರು, ತರಾಟೆಗೆ ತೆಗೆದುಕೊಂಡ್ರು. ನಿಮ್ಮ ಅಡ್ಜಸ್ಟ್ಮೆಂಟ್ ಇಂದಲೇ ಹಿಂಗಾಗಿರೋದು ಪರಿಸ್ಥಿತಿ, ಹಿಂಗಾಯ್ತು, ಸೋಲಾಯ್ತು. ಈಗ ಯಾರು ಹೊಣೆ? ಈಗ ನೀವು ತಗೊಂತೀರಾ ಹೊಣೆನ? ಮೊದಲೇ ಮೆಚಾರಿಟಿ ಕಳ್ಕೊಂಡ್ಬಿಟ್ಟಿದ್ದೀವಿ. ಈ ಟೈಮ್ನಲ್ಲಿ ಬೈ ಎಲೆಕ್ಷನ್ ಒಂದೊಂದು ಸೀಟು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೀವು ನೋಡಿದ್ರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀರಿ. ಅದ್ರ ಮೇಲಾಗಿ ಬಣ ಬಡಿದಾಟ ಬೇರೆ ಇದೆ. ಸಮಸ್ಯೆ ಒಂದೆರಡಲ್ಲ ಇಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಅಂಥೇಳಿ ರಾಧಾ ಮೋಹನ್ ದಾಸ್ ಅವರು ಕ್ಲಾಸ್ ತಗೊಂತಾರೆ. ಬೈ ಎಲೆಕ್ಷನ್ನಲ್ಲಿ ಸಂಡೂರಲ್ಲಿ ಸೋಲಾಗಿರೋಕ್ಕೆ ರಾಮುಲು ಅವ್ರ ಮೇಲೆ ಬೇಸರಗೊಳ್ತಾರೆ, ತರಾಟೆಗೆ ತೆಗೆದುಕೊಳ್ತಾರೆ. ಅದಕ್ಕೊಂದು ಸ್ವಲ್ಪ ಬೇಜಾರಾಗ್ಬಿಟ್ರು. ರಾಜ್ಯ ನಾಯಕರ ನಡೆಗೆ ಫುಲ್ ಗರಂ ಆಗಿ ಕ್ಲಾಸ್ ತಗೊಂಡಿದ್ದಾರೆ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು. ಆಗೋಗಿದೆ. ಈಗ ಏನೂ ಮಾಡೋದಕ್ಕಾಗಲ್ಲ. ಅಟ್ಲೀಸ್ಟ್ ಈ ಬಣ ಬಡಿದಾಟನಾದರೂ ಶಮನ ಮಾಡಬೇಕು ಅನ್ನೋದು ಅವರ ಒಂದು ಪ್ಲಾನ್. ನೋಡ್ಬೇಕೇನಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ.